ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಪ್ರಪಂಚದ ಅತಿದೊಡ್ಡ ಹಬ್ಬ ಶುರುವಾಗಿದೆ. ಬರೋಬ್ಬರಿ 144 ವರ್ಷಕ್ಕೊಮ್ಮೆ ನಡೆಯುವ ಮಹಾ ಕುಂಭಮೇಳ ತುಂಬ ಜೋರಾಗಿ ಪ್ರಾರಂಭ ಆಗಿದೆ. ಈ ಮಹಾ ಕುಂಭಮೇಳ 45 ದಿನಗಳವರೆಗೆ ನಡೆಯಲಿದೆ. ಪುಣ್ಯಕ್ಷೇತ್ರ ಪ್ರಯಾಗ್ರಾಜ್ ಅತಿದೊಡ್ಡ ವಿಸ್ಮಯಕ್ಕೆ ಸಾಕ್ಷಿಯಾಗ್ತಾ ಇದೆ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಸಾಧು ಸಂತರು, ಅಗೋರಿಗಳು, ನಾಗಸಾಧುಗಳು ಮಹಾ ಕುಂಭಮೇಳದಲ್ಲಿ ಒಟ್ಟಿಗೆ ಸೇರಿದರೆ ಪ್ರಯಾಗ್ರಾಜ್ ದೇವರ ಭೂಮಿಯಾಗಿ ಪರಿವರ್ತನೆಯಾಗಿದೆ. ಪುಣ್ಯ ಪಾದಗಳ ಸ್ಪರ್ಶದಿಂದಾಗಿ ಕುಂಭಮೇಳ ನಡೆಯುವ ಜಾಗ ಐತಿಹಾಸಿಕ ಮತ್ತು ಇತಿಹಾಸ ಸೃಷ್ಟಿ ಮಾಡುವ ಸ್ಥಳ ಆಗಿದೆ. ಫ್ರೆಂಡ್ಸ್, ದಿನಕ್ಕೆ ಏನಿಲ್ಲ ಅಂದ್ರೂ ಮಹಾ ಕುಂಭಮೇಳ ವೀಕ್ಷಣೆಗೆ ಹಾಗೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ 4 ರಿಂದ 5 ಕೋಟಿಗೂ ಹೆಚ್ಚು ಜನ ಬರ್ತಾ ಇದ್ದಾರೆ. ಒಂದು ರಿಪೋರ್ಟ್ನ ಪ್ರಕಾರ 45 ದಿನಗಳ ಮಹಾ ಕುಂಭಮೇಳದಲ್ಲಿ 40 ಕೋಟಿಗೂ ಹೆಚ್ಚು ಭಕ್ತರು ಬರಬಹುದು ಅಂತ ಹೇಳಿದ್ದಾರೆ. ಕಳೆದ 4-5 ದಿನಗಳಲ್ಲಿ ಕುಂಭಮೇಳಕ್ಕೆ ಬರ್ತಾ ಇರುವ ಜನಸಂಖ್ಯೆಯನ್ನ ಲೆಕ್ಕ ಹಾಕಿದ್ರೆ 45 ದಿನಗಳಲ್ಲಿ 40 ಕೋಟಿಗೂ ಹೆಚ್ಚು ಜನ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಸಿಇಒಗಳು, ಕೋಟ್ಯಾಧಿಪತಿಗಳು ಈ ಮಹಾ ಕುಂಭಮೇಳದಲ್ಲಿ ಸಾಮಾನ್ಯರಂತೆ ಬಂದು ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಸ್ನಾನವನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಮಹಾ ಕುಂಭಮೇಳಕ್ಕೆ ವಿದೇಶಿಗರು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಈ ಮಹಾ ಕುಂಭಮೇಳದಲ್ಲಿ ಕೋಟ್ಯಾಂತರ ಸಾಧುಗಳು ಕೂಡ ಬಂದಿದ್ದಾರೆ. ಈ ಕೋಟ್ಯಾಂತರ ಸಾಧುಗಳ ಪೈಕಿ ಒಂದಿಷ್ಟು ಸಾಧುಗಳು ಮಾತ್ರ ಪ್ರಪಂಚದಾದ್ಯಂತ ಸುದ್ದಿ ಆಗ್ತಿದ್ದಾರೆ. ದೇಶದ ಜನ ಹಾಗೆ ವಿದೇಶಿ ಭಕ್ತರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದು ಈ ಸಾಧುಗಳನ್ನ ನೋಡಿ ಆಶೀರ್ವಾದ ಪಡ್ಕೊಂಡು ಹೋಗ್ತಿದ್ದಾರೆ. ಈ ಸಾಧುಗಳು ಯಾರು, ಇವರ ವಿಶೇಷತೆಗಳೇನು ಅನ್ನೋದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಖಂಡಿತ ಈ ಸಾಧುಗಳ ವಿಶೇಷತೆ ಮತ್ತು ಜೀವನ ಮಾಡ್ತಾ ಇರುವ ಶೈಲಿಯ ಬಗ್ಗೆ ಗೊತ್ತಾದ್ರೆ ಖಂಡಿತ ನಿಮಗೆ ಶಾಕ್ ಆಗುತ್ತೆ. ಪ್ರಪಂಚದಲ್ಲಿ ಈ ರೀತಿನೂ ಇದರ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಹೀಗಾಗಿನೇ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ಇವರ ಹೆಸರು ಗಂಗಾಪುರಿ ಮಹಾರಾಜ್. ಇವರ ವಯಸ್ಸು 57 ವರ್ಷ, ಎತ್ತರ 3 ಅಡಿ 8 ಇಂಚು. ಇವರನ್ನ ಮತ್ತೊಂದು ಹೆಸರಿನಿಂದಲೂ ಕೂಡ ಕರೀತಾರೆ, ಅದೇ ಚೋಟು ಬಾಬಾ. ಈ ಬಾಬಾನನ್ನ ಮಾತನಾಡಿಸೋದಕ್ಕೆ ಜನ ಮುಗಿಬಿದ್ದು ಬರ್ತಾರೆ. ಅದರಲ್ಲೂ ಮಾಧ್ಯಮದವರು ಬಾಬಾನ ಒಂದು ಸಂದರ್ಶನ ಪಡೆಯೋದಕ್ಕೆ ಓಡೋಡಿ ಬರ್ತಾರೆ. ಈ ಚೋಟು ಬಾಬಾ ಅಸ್ಸಾಂನಿಂದ ಪ್ರಯಾಗ್ರಾಜ್ಗೆ ಮಹಾ ಕುಂಭಮೇಳಕ್ಕೆ ಆಗಮಿಸಿದ್ದಾರೆ. ಈ ಬಾಬಾ ಅವರು ಫೇಮಸ್ ಆಗಿರೋದು ಏನಕ್ಕೆ ಅಂದ್ರೆ ಇವರು 32 ವರ್ಷಗಳಿಂದ ಸ್ನಾನ ಮಾಡಿಲ್ಲ. ಮತ್ತೊಂದು ವಿಚಿತ್ರ ಏನು ಅಂದ್ರೆ ಮಹಾ ಕುಂಭಮೇಳದಲ್ಲೂ ಕೂಡ ಇವರು ಸ್ನಾನವನ್ನ ಮಾಡಿಲ್ಲ. ಮಹಾ ಕುಂಭಮೇಳಕ್ಕೆ ಬಂದಿದ್ದೀನಿ ಆದರೆ ಸ್ನಾನ ಮಾಡಲ್ಲ ಅಂತ ಹೇಳ್ತಾರೆ. ಸ್ನಾನದ ರೂಪದಲ್ಲಿ ಗಂಗಾಮಾತೆಯ ಒಂದು ಹನಿ ನೀರು ಮಾತ್ರ ನನ್ನ ಜಡೆಯ ಮೇಲೆ ಬೀಳುತ್ತೆ ಅಂತ ಹೇಳ್ತಾರೆ. ಇವರು 32 ವರ್ಷಗಳ ಕಾಲ ಸ್ನಾನವನ್ನೇ ಮಾಡಿಲ್ಲ ಅಂದ್ರೂ ಇವರಿಗೆ ಯಾವುದೇ ಚರ್ಮರೋಗವಿಲ್ಲ, ಯಾವುದೇ ಕಾಯಿಲೆ ಇಲ್ಲ, ಒಂದೇ ಒಂದು ದಿನವೂ ಆರೋಗ್ಯ ಸಮಸ್ಯೆ ಬಂದಿಲ್ವಂತೆ. ನಾನು ಏಕೆ ಸ್ನಾನ ಮಾಡಿಲ್ಲ ಅಂದ್ರೆ ಅದು ನನಗೆ ಬಿಟ್ರೆ ಶಿವ ಪರಮಾತ್ಮನಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾರೆ. ಇನ್ನು ಸುದ್ದಿ ಆಗ್ತಾ ಇರುವ 2ನೇ ಬಾಬಾ ಅವರ ಹೆಸರು ಚಾಯ್ವಾಲಾ ಬಾಬಾ. ಇವರು ಭಾರತದ ಏಕೈಕ ಚಾಯ್ವಾಲಾ ಬಾಬಾ. 41 ವರ್ಷಗಳಿಂದ ಇವರು ಆಹಾರವನ್ನೇ ಸೇವಿಸಿಲ್ಲ, ನೀರು ಕುಡಿದಿಲ್ಲ, ಕೇವಲ ಗಿಡಮೂಲಿಕೆಗಳಿಂದ ಬರುವಂತಹ ಟೀ ಕುಡಿದು ಬದುಕ್ತಾ ಇದ್ದಾರೆ. ಇವರ ವಯಸ್ಸು ಈಗ 70 ವರ್ಷ. ಆದರೆ 41 ವರ್ಷದಿಂದ ಇವರು ಮಾತನಾಡಿಲ್ಲ. ಈ ಬಾಬಾ ವೃತ್ತಿಯಲ್ಲಿ ಶಿಕ್ಷಕ, ಇಂಗ್ಲಿಷ್ ಮತ್ತು ಗಣಿತದಲ್ಲಿ ಎಕ್ಸ್ಪರ್ಟ್. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವ ಅಭ್ಯರ್ಥಿಗಳಿಗೆ ಉಚಿತವಾಗಿ ಕಲಿಸಿಕೊಡ್ತಾರೆ. ಕುಂಭಮೇಳಕ್ಕೆ ಬರುವ ವಿದ್ಯಾರ್ಥಿಗಳಿಗೂ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೇಗೆ ಉತ್ತೀರ್ಣ ಆಗಬೇಕು ಅನ್ನೋದನ್ನ ಬರೆದು ತೋರಿಸ್ತಾರೆ. ಇವರ ಮಾರ್ಗದರ್ಶನದಿಂದ ಅನೇಕ ವಿದ್ಯಾರ್ಥಿಗಳು ಈಗ ಅಧಿಕಾರಿಗಳಾಗಿದ್ದಾರೆ. ಈ ಬಾಬಾರ ನಿಜವಾದ ಹೆಸರು ದಿನೇಶ್ ಸ್ವರೂಪ್. ಈ ಬಾಬಾರ ಮತ್ತೊಂದು ವಿಶೇಷ ಏನು ಅಂದರೆ ಕಳೆದ 4 ದಶಕಗಳಿಂದ ಬಾಬಾ ಮೌನವನ್ನ ಆಚರಿಸ್ತಾ ಇದ್ರು. ಜನರ ಪ್ರತಿಯೊಂದು ಪ್ರಶ್ನೆಗೂ ಪ್ರತಿ ಮಾತಿಗೂ ಉತ್ತರವನ್ನ ನೀಡ್ತಾರೆ. ಬಾಬಾ ಅವರ ಉತ್ತರ ಶೈಲಿಯೇ ಅನನ್ಯ. ಈ ಮೌನ ಬಾಬಾ ಎಲ್ಲದಕ್ಕೂ ಲಿಖಿತವಾಗಿ ಉತ್ತರವನ್ನ ನೀಡ್ತಾರೆ. ಇವರು ಎಡಗೈನಿಂದ ಅತಿ ಹೆಚ್ಚಾಗಿ ಬರೀತಾರೆ. ಸಾಕಷ್ಟು ಬಾರಿ 2 ಕೈಗಳಿಂದ ಬರೆದಿರೋದನ್ನ ಜನ ನೋಡಿದ್ದಾರೆ. ಯಾರೆಷ್ಟೇ ವೇಗವಾಗಿ ಮಾತನಾಡಿದ್ರು ಅಷ್ಟೇ ವೇಗವಾಗಿ ಬರೀತಾರೆ. ಕೇವಲ ಬರೆಯೋದಷ್ಟೇ ಅಲ್ಲ, ಅಷ್ಟೇ ವೇಗವಾಗಿ ಮೊಬೈಲ್ನಲ್ಲೂ ಕೂಡ ಟೈಪ್ ಮಾಡ್ತಾರೆ. ಇನ್ನು ಸುದ್ದಿಯಾಗಿರುವ 3ನೇ ಬಾಬಾ ಅವರ ಹೆಸರು ಗೀತಾನಂದ್ ಗಿರಿ ಬಾಬಾ. ಪ್ರತಿದಿನ 12 ಗಂಟೆಗಳ ಕಾಲ ತಪಸ್ಸು ಮಾಡ್ತಾರೆ. ಸುಮ್ಮನೆ ಕೂತು ತಪಸ್ಸು ಮಾಡಲ್ಲ. 45 kg ರುದ್ರಾಕ್ಷಿಮಣಿಗಳ ಕಿರೀಟವನ್ನ ಧರಿಸಿ 12 ಗಂಟೆಗಳ ಕಾಲ ತಪಸ್ಸು ಮಾಡ್ತಾರೆ. ಇವರು ಪಂಜಾಬ್ನ ನಾಗಾಬಾಬಾ ಸನ್ಯಾಸಿ. 2.5 ವರ್ಷ ಇರುವಾಗಲೇ ಮನೆ ಬಿಟ್ಟು ಓಡಿ ಹೋಗ್ತಾರೆ. ಕಾಶಿಯಲ್ಲಿ ತಪಸ್ಸು ಮಾಡ್ತಿದ್ದ ಇವರು ಸನ್ಯಾಸಿ ಆದ ನಂತರ ಸಂಸ್ಕೃತ ವಿದ್ಯಾಲಯದಲ್ಲಿ 10ನೇ ತರಗತಿವರೆಗೂ ಓದ್ತಾರೆ. 45 kg ರುದ್ರಾಕ್ಷಿ ಕಿರೀಟದಲ್ಲಿರೋದು
1,25,000 ರುದ್ರಾಕ್ಷಿಗಳು ಮಹಾಕುಂಭಮೇಳದ ಪ್ರಯುಕ್ತ ಈಗ ಇವರ ತಲೆ ಮೇಲೆ ಇರೋದು ಬರೋಬ್ಬರಿ 2,25,000 ರುದ್ರಾಕ್ಷಿ ಮಣಿಗಳು. ಇಲ್ಲಿ ತೂಕ ಕೂಡ ಡಬಲ್ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಸ್ನಾನ ಮಾಡಿದ ನಂತರ ಮಂತ್ರಗಳ ಪಠಣದೊಂದಿಗೆ ಕಿರೀಟವನ್ನ ತಲೆ ಮೇಲೆ ಹಿಡ್ಕೋತಾರೆ. ನಂತರ 12 ಗಂಟೆಗಳ ತಪಸ್ಸು ಮುಗಿದ ಬಳಿಕ ಮಂತ್ರಗಳ ಪಠಣದೊಂದಿಗೆ ಸಂಜೆ ಕಿರೀಟವನ್ನ ತೆಗೆಯಲಾಗುತ್ತೆ. ಇನ್ನು ಸುದ್ದಿ ಆಗ್ತಾ ಇರುವ 4ನೇ ಬಾಬಾ ಅವರ ಹೆಸರು ಅನಾಜ್ವಾಲೆ ಬಾಬಾ. ಇವರನ್ನ ಬಾರ್ಲಿ ಬಾಬಾ ಅಂತಾನೂ ಕೂಡ ಕರೀತಾರೆ. ಇವರ ವಿಶೇಷತೆ ಮತ್ತು ಅದ್ಭುತ ಏನು ಅಂದ್ರೆ ಹಸಿರನ್ನ ಇವರು ತಲೆಯ ಮೇಲೆ ಬೆಳೆಸ್ತಾ ಇದ್ದಾರೆ. ವಾಸ್ತವವಾಗಿ ಬಾಬಾ ತಮ್ಮ ತಲೆಯ ಮೇಲೆ ಗೋಧಿ, ಬಾರ್ಲಿ, ಹೆಸರು ಮತ್ತು ರಾಗಿ ಬೆಳೆಗಳನ್ನ ಬೆಳೆಯುತ್ತಾ ಇದ್ದಾರೆ. ಬಾಬಾ ಅವರ ಮಲಗುವ ವಿಧಾನವೂ ಕೂಡ ವಿಭಿನ್ನವಾಗಿದೆ. ಪ್ರತಿದಿನವೂ ಇವರು ಕೂತ್ಕೊಂಡೇ ಮಲಗ್ತಾರೆ. ಮಲಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ತಲೆಯ ಮೇಲೆ ಬೆಳೆಯುತ್ತಿರುವ ಬೆಳೆಯಿಂದ ಸಾಕಷ್ಟು ನೋವಾಗುತ್ತಂತೆ. ನೋವಾದರೂ ಪರವಾಗಿಲ್ಲ, ಇದು ನನ್ನ ತಪಸ್ಸು ಮತ್ತು ಹಠಯೋಗದ ಒಂದು ಭಾಗವಾಗಿದೆ ಅಂತ ಬಾಬಾ ಹೇಳ್ತಾರೆ. ಈ ಬಾಬಾ ಪ್ರಪಂಚದ ಪರಿಸರದ ಬಗ್ಗೆ ಅಪಾರ ಕಾಳಜಿಯನ್ನ ಹೊಂದಿದ್ದಾರೆ. ಜನರು ಹಸಿರಿನ ಬಗ್ಗೆ ಜಾಗೃತರಾಗಬೇಕು. ಮರಗಳಿಗೆ ಹಾನಿ ಮಾಡುವ ಬದಲು ಹೆಚ್ಚು ಹೆಚ್ಚು ಗಿಡಗಳನ್ನು ನೆಟ್ಟು ಲೋಕ ಕಲ್ಯಾಣದ ಭಾಗವಾಗಬೇಕು ಅಂತ ಹೇಳ್ತಾರೆ. ತಲೆಯ ಮೇಲೆ ಬೆಳೆ ಬೆಳೆಯುವ ಮೂಲಕ ಬಾಬಾ ಈ ಸಂದೇಶವನ್ನ ನೀಡ್ತಾ ಇದ್ದಾರೆ. ಬಾಬಾ ತಲೆ ಮೇಲೆ ಬೆಳೆದ ಧಾನ್ಯಗಳು ಸಿದ್ಧವಾದ ನಂತರ ಅದನ್ನ ಪ್ರಸಾದದ ರೂಪದಲ್ಲಿ ವಿತರಿಸಲಾಗುತ್ತೆ. ತಲೆಯ ಮೇಲಿನ ಬೆಳೆ ಹಣ್ಣಾದಾಗ ಭಂಡಾರ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಬಾಬಾ ಅವರು ಬಿಹಾರದ ಸನ್ ಭಂಡಾರ್ನಿಂದ ಪ್ರಯಾಗ್ರಾಜ್ಗೆ 3 ತಿಂಗಳ ಕಾಲ ಬಂದಿದ್ದಾರೆ. ಈ ಬಾಬಾ ಮಹಾ ಕುಂಭಮೇಳದ ಆಕರ್ಷಣೆಯಾಗಿದ್ದಾರೆ. ಇನ್ನು ಸುದ್ದಿಯಾಗಿರುವ 5ನೇ ಬಾಬಾ ಅವರ ಹೆಸರು ರಾಧೇಪುರಿ ಬಾಬಾ. ಈ ಬಾಬಾ ಅವರ ತಪಸ್ಸು ಹೇಗಿದೆ ಅಂದ್ರೆ ಎಲ್ಲರೂ ನೋಡಿ ಆಶ್ಚರ್ಯ ಪಡ್ತಾರೆ. ಅಷ್ಟೇ ಅಲ್ಲ, ನೋಡ್ತಾ ಇದ್ರೆ ಮೈಯೆಲ್ಲ ಒಂದು ಕ್ಷಣ ಜುಮ್ ಎನ್ನುತ್ತೆ. ಯಾಕಂದ್ರೆ ಈ ಬಾಬಾ ಸುಮಾರು 14 ವರ್ಷಗಳಿಂದ ತಮ್ಮ ಕೈಯನ್ನ ಎತ್ತಿ ಹಿಡಿದಿದ್ದಾರೆ. ಇದನ್ನ ಹಠಯೋಗ ಅಂತ ಹೇಳ್ತಾರೆ. ಈ ಬಾಬನನ್ನ ನೋಡ್ತಾ ಇದ್ರೆ ಎಂಥವರಿಗಾದ್ರೂ ಶಾಕ್ ಆಗೇ ಆಗುತ್ತೆ. 14 ವರ್ಷಗಳ ಕಾಲ ಕೈಯನ್ನ ಎತ್ತಿ ಹಿಡಿದಿದ್ದಾರೆ. ಒಂದೇ ಒಂದು ಸಾರಿನೂ ಕೆಳಗೆ ಬಿಟ್ಟಿಲ್ಲ. ಅಂದ್ರೆ ಇವರು ನಿಜವಾಗಿಯೂ ಸಾಮಾನ್ಯದವರಲ್ಲವೇ ಅಲ್ಲ. ರಾಧೇಪುರಿ ಬಾಬಾ ಅವರ ಕೈಗಳನ್ನ ನೋಡಿದ್ರೇನೆ ಅವರ ದೃಢ ನಿರ್ಧಾರವನ್ನ ಕಾಣಬಹುದು. ಬಾಬಾ ಅವರು 2010ರಿಂದ ಈ ರೀತಿ ಹಠಯೋಗವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಕೈ ಸಂಪೂರ್ಣವಾಗಿ ಮರಗಟ್ಟಿದೆ. ಇವರ ಬೆರಳುಗಳ ಉಗುರುಗಳು ಕೂಡ ಬಹಳ ಉದ್ದವಾಗಿವೆ. ಸಾಕಷ್ಟು ಬಾರಿ ಉಗುರುಗಳು ತಾವಾಗಿ ಮುರಿದು ಬೀಳುತ್ತವೆ. ಈ ರೀತಿಯ ಹಠಯೋಗ ಸಾಮಾನ್ಯರ ಕೈಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ರಾಧೇಪುರಿ ಬಾಬಾ ಅವರನ್ನ ದೇವರ ಮತ್ತೊಂದು ರೂಪ ಅಂತ ಹೇಳಲಾಗುತ್ತೆ. ಇವರ ಸಂದರ್ಶನವೊಂದರಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ. ದಾನಕ್ಕಾಗಿ ಯಾವುದೇ ಕೆಲಸವನ್ನ ಮಾಡಿದಾಗ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಈ ಮಾತಿನ ಒಳ ಅರ್ಥ ಏನು ಅನ್ನೋದು ಇಂದಿಗೂ ನಿಗೂಢವಾಗಿದೆ. ರಾಧೇಪುರಿ ಬಾಬಾ ತಮ್ಮ ಕಠಿಣ ತಪಸ್ಸಿನ ಮೂಲಕ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಿದರೆ. ಬಾಬಾ ತಮ್ಮ ದೈನಂದಿನ ಕೆಲಸಗಳನ್ನ ಕೇವಲ ಒಂದೇ ಕೈಯಲ್ಲಿ ಮಾಡ್ತಾರೆ. ಮಹಾಕುಂಭಮೇಳವನ್ನ ಆಯೋಜಿಸುವ ಕೆಲವು ದಿನಗಳ ಮೊದಲು ಬಾಬಾ ಅವರು ಮಹಾಕಾಲ್ ನಗರ ಉಜ್ಜಯಿನಿಯಿಂದ ಯಾತ್ರಾನಗರಿ ಪ್ರಯಾಗ್ರಾಜ್ಗೆ ಬಂದರು. ಬಾಬಾ ಅವರ ಈ ಹಠಯೋಗ ಕಂಡು ಪ್ರತಿಯೊಬ್ಬರು ಕೂಡ ಶಾಕ್ ಆಗಿದ್ದಾರೆ. ಇವರ ಹಠಯೋಗವನ್ನು ನೋಡಿದ ಭಕ್ತರು ಇವರ ಹತ್ತಿರ ಹೋಗೋದಕ್ಕೂ ಇವರ ಹತ್ರ ಮಾತನಾಡೋದಕ್ಕೂ ಕೂಡ ಎದುರುಕೊಳ್ತಾ ಇದ್ದಾರೆ. ಕೇವಲ ಇಷ್ಟೇ ಅಲ್ಲ, ಸಾಕಷ್ಟು ಜನ ಸಾಧುಗಳು, ಸಂತರು ಕಂಡು ಕೇಳರಿಯದ ರೀತಿಯಲ್ಲಿ ತಪಸ್ಸು ಮಾಡಿ ಕುಂಭಮೇಳಕ್ಕೆ ಬಂದಿದ್ದಾರೆ. ಇವರೆಲ್ಲರೂ ಮುಂಚೆ ಯಾರಿಗೂ ಕಂಡಿಲ್ಲ, ಎಲ್ಲಿದ್ರು ಅನ್ನೋದು ಗೊತ್ತಿಲ್ಲ. ಆದರೆ ಕುಂಭಮೇಳದಲ್ಲಿ ಪ್ರತ್ಯಕ್ಷ ಆಗಿದ್ದಾರೆ. ಇದೇ ಕಾರಣದಿಂದ ಕುಂಭಮೇಳವನ್ನು ದೇವರ ಮೇಳ ಅಂತ ಕರೆಯಲಾಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.